ಕರ್ನಾಟಕದಿಂದ ಕೇದಾರ್ನಾಥ್ ಹೇಗೆ ಹೋಗೋದು ಅನ್ನೋದ್ರ ಬಗ್ಗೆ ಗೊತ್ತಿಲ್ಲ ಆದರೆ ಈ ವಿಡಿಯೋನ ಕೊನೆವರೆಗೂ ನೋಡಿ, ಸಂಪೂರ್ಣವಾದ ಮಾಹಿತಿ ನೀಡ್ತೇವೆ. ಮೊದಲಿಗೆ ನೀವು ನಮ್ಮ ಪೇಜ್ ನೊಂದು ಫಾಲೋ ಮಾಡ್ಕೊಳ್ಳಿ. ಕೇದಾರ್ನಾಥ್ ಉತ್ತರಾಖಂಡ್ ರಾಜ್ಯದಲ್ಲಿರೋದು. ಇಲ್ಲಿಗೆ ಹೋಗ್ಲಿಕ್ಕೆ ಹತ್ತಿರದಲ್ಲಿ 2 ರೈಲ್ವೆ ಸ್ಟೇಷನ್ಗಳಿವೆ. ಸದ್ಯಕ್ಕೆ ಇವೆರಡೇ ಇರೋದು, ಹರಿದ್ವಾರ ಮತ್ತೆ ರಿಷಿಕೇಶ್. ಹರಿದ್ವಾರಕ್ಕೆ ಹೆಚ್ಚಿನ ಟ್ರೈನ್ಗಳಿರೋದು. ಕರ್ನಾಟಕದಿಂದ ಡೈರೆಕ್ಟ್ ಇಲ್ಲಿಗೆ ಟ್ರೈನ್ ಇರೋದು ಮಂಗಳೂರು ಮತ್ತೆ ಉಡುಪಿಯಿಂದ. ಪ್ರತಿ ಶುಕ್ರವಾರ ರೈಲ್ ಇರುತ್ತೆ. ಆ ರೈಲ್ಗೆ ಬಿಟ್ಟು ಬೇರೆ ಯಾವುದೇ ರೈಲ್ ಇರೋದಿಲ್ಲ. ಇದ್ರೆ ನೀವು ಬುಕ್ ಮಾಡ್ಕೊಳ್ಳಿ. ಮಂಗಳೂರು ಉಡುಪಿ ಅಲ್ಲದೆ ಬೇರೆ ಕಡೆಯಿಂದ ಆದ್ರೆ ಹೇಗೆ ಹೋಗೋದಂತ ನೋಡೋದಾದ್ರೆ, ಮೊದಲಿಗೆ ನೀವು ಕರ್ನಾಟಕದಿಂದ ದೆಹಲಿಗೆ ರೈಲ್ನ ಮೂಲಕ ಹೋಗಿ. ದೆಹಲಿಗಂತೂ ಕರ್ನಾಟಕದ ಎಲ್ಲಾ ಕಡೆಗಳಿಂದ ರೈಲ್ ಸಿಗುತ್ತೆ. ಮೊದಲಿಗೆ ನೀವು ದೆಹಲಿಗೆ ರೈಲಲ್ಲಿ ಹೋಗಿ. ದೆಹಲಿಯಿಂದ ನೀವು ನೆಕ್ಸ್ಟ್ ಹೋಗ್ಬೇಕಾಗಿರೋದು ಹರಿದ್ವಾರಕ್ಕೆ. ಅಲ್ಲಿಗೆ ನೀವು ಬಸ್ಸಲ್ಲೂ ಕೂಡ ಹೋಗ್ಬೋದು, ಟ್ರೈನಲ್ಲಿ ಕೂಡ ಹೋಗ್ಬೋದು. ಸ್ಲೀಪರ್ ಕೋಚ್ ಟ್ರೈನಲ್ಲಿ ಹೋಗ್ತೀರಾ ಅಂದ್ರೂ ಕೂಡ 200 ರೂಪಾಯಿ ಅಲ್ಲೇ ಆಗುತ್ತೆ. ಬಸ್ಗಳು ಕೂಡ ಸಿಗ್ತದೆ, ಬಸ್ ಮೂಲಕ ಕೂಡ ಹೋಗ್ಬೋದು. ಈ ರೀತಿಯಲ್ಲಿ ನೀವೀಗ ಕರ್ನಾಟಕದಿಂದ ದೆಹಲಿಗೆ ಹೋಗಿ, ದೆಹಲಿಯಿಂದ ಹರಿದ್ವಾರಕ್ಕೆ ಹೋದ್ಮೇಲೆ ಹರಿದ್ವಾರದಲ್ಲಿ ಸ್ಟೇ ಆಗಿ ನೆಕ್ಸ್ಟ್ ಹೋಗ್ಬೇಕಾಗಿರೋದು ನೀವು ಸೋನ್ಪ್ರಾಗ್ಗೆ ನೀವು ಬಸ್ಸಲ್ಲಿ ಹೋಗ್ಬೋದು, ಇಲ್ಲಾಂದ್ರೆ ಶೇರಿಂಗ್ ಕ್ಯಾಬಲ್ಲೆಲ್ಲ ಹೋಗ್ಬೋದು. ಈ ರೀತಿಯಲ್ಲಿ ನೀವು ಹರಿದ್ವಾರದಿಂದ ಸೋನ್ಪ್ರಾಗ್ಗೆ ಬಸ್ಸಲ್ಲಿ ಹೋಗಿ ಸೋನ್ಪ್ರಾಗಲ್ಲಿ ಸ್ಟೇ ಆಗಿ ನೆಕ್ಸ್ಟ್ ಡೇ ಬೆಳಿಗ್ಗೆ ಬೇಗ ಎದ್ದು ನೀವು ಸೋನ್ಪ್ರಾಗಿಂದ ಗೌರಿಕುಂಡ್ಗೆ ಶೇರಿಂಗ್ ಜೀಪಲ್ಲಿ ಹೋಗಿ ಒಂದು 50 ರೂಪಾಯಿ ಆಗ್ಬೋದು. ಗೌರಿಕುಂಡಿಂದನೇ ಟ್ರೆಕ್ಕಿಂಗ್ ಪ್ರಾರಂಭ ಆಗೋದು. ಗೌರಿಕುಂಡಿಂದ ನೀವು ನಡೆದುಕೊಂಡೇ ಹೋಗಿ ಕೇದಾರ್ನಾಥ್ನ ತಲುಪಬೇಕು. ಈ ರೀತಿಯಲ್ಲಿ ನೀವು ಕೇದಾರ್ನಾಥಿಗೆ ಹೋಗಿ ಬರ್ಬೋದು. ಯಾರೆಲ್ಲ ಕೇದಾರ್ನಾಥ್ ಈ ವರ್ಷ ಭೇಟಿ ನೀಡಲಿಕ್ಕೆ ಪ್ಲಾನ್ ಮಾಡಿದರೆ ಕಮೆಂಟ್ ಬಾಕ್ಸ್ ಅಂತ ತಿಳಿಸಿ. ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೆಲ್ಲ ಶೇರ್ ಮಾಡಿ. ಕೇದಾರ್ನಾಥ್ ಬಗ್ಗೆ ಇನ್ನಷ್ಟು ವಿಡಿಯೋಗಳನ್ನ ಮಾಡಲಿದ್ದೇವೆ. ನೀವು ನಮ್ಮ ಪೇಜ್ ಫಾಲೋ ಮಾಡ್ಕೊಳ್ಳಿ.